ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಸಾಲುಮರದ ತಿಮ್ಮಕ್ಕ ವಿಧಿವಶ, ವೃಕ್ಷ ಮಾತೆ ನಿಧನಕ್ಕೆ ಗಣ್ಯರ ಸಂತಾಪ. ಮರಗಿಡಗಳೇ ಮಕ್ಕಳೆಂದು ಬೆಳೆಸಿದ್ದ ಪರಿಸರವಾದಿ. ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಭರ್ಜರಿ ಗೆಲುವು. ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮ. ಉತ್ಸಾಹದಿಂದ ಪಾಲ್ಗೊಂಡ ಬಿಜೆಪಿ ಮುಖಂಡರು. ಚಿತ್ರಕಲೆ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸೇರಿದ ಮಗು. 30ಕ್ಕೂ ಹೆಚ್ಚು ಕಲಾ ಚಿತ್ರಗಳ ರಚನೆ. ಪ್ರಪಂಚವನ್ನೇ ಅಚ್ಚರಿಗೊಳಿಸಿದ ಪುಟಾಣಿ ಡಿಂಪನಾ ಎಸ್ ದೇಸಾಯಿ. ನಾಡಿನ ಹಸಿರು ಹೆಚ್ಚಿಸಿದ, ಪರಿಸರದ ಮೇಲೆ ಅಪಾರ ಕಾಳಜಿ ಹೊಂದಿದ್ದ ಸಾಲುಮರದ ತಿಮ್ಮಕ್ಕ ಅವರು ನವೆಂಬರ್ 14ರಂದು ಅನಾರೋಗ್ಯ ಕಾರಣದಿಂದ 114 ವಯಸ್ಸಿನಲ್ಲಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಶುಕ್ರವಾರ ವಿಧಿವಶರಾಗಿದ್ದಾರೆ. ಇವರ ನಿಧನಕ್ಕೆ ರಾಜಕೀಯ ಗಣ್ಯರು ಸೇರಿದಂತೆ ಅನೇಕರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಸಾಲುಮರದ ತಿಮ್ಮಕ್ಕ ಅವರು ಚಿಕಿತ್ಸೆ ಫಲಕಾರಿಯಾಗದೆ ನವೆಂಬರ್ 14ರಂದು ನಿಧನರಾದರು. 2023ರ ಅಕ್ಟೋಬರ್ನಲ್ಲಿ ಶ್ವಾಸನಾಳದ ಅಸ್ತಮಾದ ತೀವ್ರ ಉಲ್ಬಣದಿಂದಾಗಿ ಅಕ್ಟೋಬರ್ 3ರಂದು ಅಪೋಲೋ ಸ್ಪೆಷಾಲಿಟಿ ಆಸ್ಪತ್ರೆಗೆ ಸಾಲುಮರದ ತಿಮ್ಮಕ್ಕ ಅವರನ್ನು ದಾಖಲಿಸಲಾಗಿತ್ತು. ಅಲ್ಲಿಂದ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ತೀವ್ರ ಎದೆನೋವು ಕಾಣಿಸಿಕೊಂಡ ಕಾರಣ ಆಂಜಿಯೋಗ್ರಾಮ್ ಮಾಡಲಾಗಿದ್ದು ಎಡಮುಂಭಾಗದ ಅಪಧಮನಿ ನಿರ್ಬಂಧವಾಗಿರುವುದು ಪತ್ತೆಯಾಗಿತ್ತು. ಇದರ ನಂತರ ಆಂಜಿಯೋಪ್ಲಾಸ್ಟಿ ನಡೆಸಲಾಯಿತು. ತೀವ್ರ ಅನಾರೋಗ್ಯದಿಂದ ಪದ್ಮಶ್ರೀ ಪುರಸ್ಕೃತೆ ಸಾಲುಮರದ ತಿಮ್ಮಕ್ಕ ಅವರು ನಮ್ಮನ್ನ ಅಗಲಿದ್ದಾರೆ. 114 ವರ್ಷದ ಸಾಲುಮರದ ತಿಮ್ಮಕ್ಕ ಅವರು ತಮ್ಮ ಜೀವಿತಾವಧಿಯಲ್ಲಿ ಸಾವಿರಾರು ಗಿಡಗಳನ್ನು ನೆಟ್ಟು ಬೆಳೆಸಿದ್ದಾರೆ. ಬೆಂಗಳೂರು ದಕ್ಷಿಣದ ಮಾಗಡಿ ಬಳಿ ಸಾಲುಮರಗಳನ್ನು ಬೆಳೆಸಿದ್ದಾರೆ. ಮಕ್ಕಳಿರದ ಸಾಲುಮರದ ತಿಮ್ಮಕ್ಕ ಅವರು ರಸ್ತೆ ಅಕ್ಕಪಕ್ಕ ಬೆಳೆಸಿದ ಮರಗಳಲ್ಲಿ ಆ ಪರಿಸರದಲ್ಲಿ ತನ್ನ ಮಕ್ಕಳನ್ನ ಕಂಡಿದ್ರು. ಗಿಡಗಳನ್ನ ಮಕ್ಕಳಂತೆ ನೋಡಿಕೊಂಡ್ರು. ನಿತ್ಯವೂ ನೀರು ಹಾಕಿ ಪೋಷಣೆ ಮಾಡಿದ್ರು. ಅವರ ಈ ನಿಸ್ವಾರ್ಥದ ಕಾರ್ಯ ಸಾಧನೆ ಹಿನ್ನೆಲೆ ಅವರನ್ನ ಸಾಲುಮರದ ತಿಮ್ಮಕ್ಕ ಎಂದೇ ಕರೆಯಲಾಗುತ್ತಿತ್ತು. ಅವರ ಈ ಸಾಧನೆಯನ್ನ ಕಂಡು ಕೇಂದ್ರ ಸರ್ಕಾರದಿಂದ ನೀಡಲಾಗುವ ಪದ್ಮಶ್ರೀ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳು, ಸನ್ಮಾನ, ಗೌರವಗಳು ಅವರನ್ನ ಹುಡುಕಿಕೊಂಡು ಬಂದವು. ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕನವರ ನಿಧನದ ಸುದ್ದಿ ತಿಳಿದು ದುಃಖಿತರಾಗಿದ್ದೇನೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸಾವಿರಾರು ಗಿಡಗಳನ್ನು ನೆಟ್ಟು ಅವುಗಳನ್ನು ಮಕ್ಕಳಂತೆ ಸಲಹಿದ ತಿಮ್ಮಕ್ಕ ಅವರು ತಮ್ಮ ಬಹುಪಾಲು ಜೀವಿತ ಕಾಲವನ್ನ ಪರಿಸರ ಸಂರಕ್ಷಣೆಗೆ ಮುಡಿಪಾಗಿಟ್ಟವರು. ಇಂದು ತಿಮ್ಮಕ್ಕನವರು ನಮ್ಮನ್ನಾಗಲಿದ್ರು, ಅವರ ಪರಿಸರ ಪ್ರೇಮ ಅವರನ್ನ ಚಿರಸ್ಥಾಯಿಯಾಗಿಸಿದೆ. ಅಗಲಿದ ಮಹಾಚೇತನಕ್ಕೆ ನನ್ನ ನಮನಗಳು. ಸಾಲುಮರದ ತಿಮ್ಮಕ್ಕ ಅವರ ನಿಧನದಿಂದ ನಾಡು ಬಡವಾಗಿದೆ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸುತ್ತೇನೆ. ಅವರ ಕುಟುಂಬ ವರ್ಗಕ್ಕೆ ನನ್ನ ಸಂತಾಪಗಳು ಎಂದಿದ್ದಾರೆ. ವೃಕ್ಷಮಾತೆ ಎಂದೇ ಖ್ಯಾತಿಯಾಗಿದ್ದ, ಪದ್ಮಶ್ರೀ ಗೌರವಕ್ಕೆ ಪಾತ್ರರಾಗಿದ್ದ ಸಾಲುಮರದ ತಿಮ್ಮಕ್ಕ ಅವರ ನಿಧನಕ್ಕೆ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸಾಲುಮರದ ತಿಮ್ಮಕ್ಕ ಕರ್ನಾಟಕದ ಹೆಮ್ಮೆಯ ಪರಿಸರ ಪ್ರಚಾರಕರಾಗಿದ್ರು. ಮಕ್ಕಳಿಲ್ಲದ ಈ ಮಹಾತಾಯಿ ಮರಗಳನ್ನೇ ಮಕ್ಕಳಂತೆ ಬೆಳೆಸುವ ಮೂಲಕ ಹಸಿರಿನ ಮಹತ್ವವನ್ನ ಜಗತ್ತಿಗೆ ಸಾರಿದ್ದರು ಎಂದು ತಮ್ಮ ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ. ಪರಿಸರಕ್ಕಾಗಿ ತಮ್ಮ ಇಡೀ ಬದುಕನ್ನೇ ಮುಡಿಪಿಟ್ಟು ಪ್ರಕೃತಿಗಾಗಿಯೇ ಬದುಕಿ ಬಾಳಿದ ಪದ್ಮಶ್ರೀ ಪುರಸ್ಕೃತೆ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರ ನಿಧನದ ಸುದ್ದಿ ಕೇಳಿ ಬಹಳ ದುಃಖಿತವಾಯಿತು ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ನಾಡಿಗೆ ಅವರು ನೀಡಿರುವ ಕೊಡುಗೆ, ಅವರಿಂದ ದೊರೆತಿರುವ ಪ್ರೇರಣೆ ಅಜರಾಮರ. ಅಗಲಿದ ಆ ಚೇತನಕ್ಕೆ ಚಿರಶಾಂತಿ ದೊರೆಯಲಿ. ಈ ದುಃಖವನ್ನು ಭರಿಸುವ ಶಕ್ತಿಯನ್ನು ಅವರ ಕುಟುಂಬಕ್ಕೆ, ಅಭಿಮಾನಿಗಳಿಗೆ ಭಗವಂತ ನೀಡಲಿ ಎಂದು ಪ್ರಾರ್ಥಿಸುವುದಾಗಿ ಅವರು ಎಕ್ಸ್ಪೋಸ್ನಲ್ಲಿ ತಿಳಿಸಿದ್ದಾರೆ. ಇವರೊಂದಿಗೆ ರಾಜ್ಯದ ಸಚಿವರು, ಗಣ್ಯರು, ಇನ್ನಿತರರು ಸಂತಾಪ ಸೂಚಿಸಿದ್ದಾರೆ. HCN ನ್ಯೂಸ್, ಬೆಂಗಳೂರು. ಸಾಲುಮರದ ತಿಮ್ಮಕ್ಕನವರು ಇವತ್ತು ಕಾಲುವಾಗಿ ಆಸ್ಪತ್ರೆಯಲ್ಲಿದ್ದರು. 2 ನವೆಂಬರ್ಗೆ ಅಡ್ಮಿಟ್ ಆಗಿದೆ. 2 ನವೆಂಬರ್ಗೆ ಅಡ್ಮಿಟ್ ಆಗಿದೆ. 2 ನವೆಂಬರ್ಗೆ ಅಡ್ಮಿಟ್ ಆಗಿದೆ. ಅವರು 114 ವರ್ಷಗಳ ಕಾಲ ಬದುಕಿದ್ದಾರೆ. ಅವರು ಹುಟ್ಟೂರು ಹುಲಿಕಲ್ ಗ್ರಾಮ, ಮಾಗಡಿ ತಾಲೂಕು ಹುಲಿಕಲ್ ಗ್ರಾಮ. ಅವರಿಗೆ ಮಕ್ಕಳಿರಲಿಲ್ಲ ಪಾಪ. ಗಿಡಗಳನ್ನೇ ಮಕ್ಕಳು ಅಂತ ಸಾಕ್ತಾ ಇದ್ರು. ಅವರು ನೆಟ್ಟಿರ್ತಕ್ಕಂಥ ಮರಗಳು ಇವತ್ತು ಹೆಮ್ಮರವಾಗಿ ಬೆಳೆದಿದ್ದಾವೆ. ಅವರು ಒಬ್ಬ ದೊಡ್ಡ ಪರಿಸರವಾದಿ. ಅವರಿಗೆ ಕೇಂದ್ರ ಸರ್ಕಾರ 2019 ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿ ಭರ್ಜರಿ ಬಹುಮತದ ಜಯ ದಾಖಲಿಸಿದ ಹಿನ್ನೆಲೆ ಹಾಸನ ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು ಹರ್ಷೋದ್ಗಾರ ವ್ಯಕ್ತಪಡಿಸಿದ್ದಾರೆ.
ಹಾಸನ ನಗರದ ಆರ್ಸಿ ರಸ್ತೆಯಲ್ಲಿರುವ ಜಿಲ್ಲಾ ಬಿಜೆಪಿ ಕಚೇರಿ ಮುಂದೆ ಪಟಾಕಿ ಸಿಡಿಸಿ ಸಿಹಿ ಹಂಚಿಕೊಳ್ಳುವ ಮೂಲಕ ಸಂಭ್ರಮಾಚರಣೆ ನಡೆಸಿದ್ರು. ಜಯಘೋಷ ಮತ್ತು ಕೂಗಾಟಗಳಿಂದ ಸ್ಥಳ ಕ್ಷಣಕಾಲ ರಾಜಕೀಯ ರಂಜನೆ ಪಡೆದುಕೊಂಡಿತ್ತು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಮಾತನಾಡಿ, ಬಿಹಾರದಲ್ಲಿ ನಡೆದಿರುವ ಈ ಚುನಾವಣೆ ಇಡೀ ದೇಶದ ಗಮನ ಸೆಳೆದ ಮಹತ್ವದ ರಾಜಕೀಯ ಘಟನೆ ಎಂದು ಹೇಳಿದರು. ಬಿಹಾರ ಚುನಾವಣೆ ಬಗ್ಗೆ ವಿರೋಧ ಪಕ್ಷದವರಾದ ಕಾಂಗ್ರೆಸ್ ಮತ್ತು ಆರ್ಜೆಡಿ ಅವರು ಮತಚೋರ್ ಉದ್ದೇಶವನ್ನ ಇಟ್ಟುಕೊಂಡು ಚುನಾವಣೆಗೆ ಧುಮುಕಿದ್ರು. ಆದರೆ ಧರ್ಮಕ್ಕೆ ಗೆಲುವಿದೆ ಎನ್ನುವ ನಿಟ್ಟಿನಲ್ಲಿ ಬಿಹಾರ ಚುನಾವಣೆ ನಡೆದಿದೆ. ವಿಶ್ವ ಕಂಡಂತಹ ನಾಯಕ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆದಾಗ ಇಡೀ ವಿಶ್ವವೇ ನೋಡುವಂತಹ 243ರಲ್ಲಿ 208 ಸ್ಥಾನವನ್ನ ಬಹಳ ಬಹುಮತದಿಂದ ಪ್ರಚಂಡವಾಗಿ ಎನ್ಡಿಎ ಗೆದ್ದಿದೆ. ಚೋರ್ ಎಂಬ ಕಾಂಗ್ರೆಸ್ ಪಕ್ಷದವರು ನಮ್ಮ ಪಕ್ಷದವರನ್ನ ಟೀಕೆ ಮಾಡುತ್ತಿದ್ರು. ಆದರೆ ಈಗ ನೋಡಿದಾಗ ನಾವು ಮತವನ್ನ ಕಳ್ಳತನ ಮಾಡಿಲ್ಲ, ಮತದಾರರ ಮನಸ್ಸು ಗೆದ್ದಿದ್ದೇವೆ, ಮತದಾರರ ಒಲವು ನಮಗಿದೆ ಎಂದರು. ಕಾಂಗ್ರೆಸ್ ಸಾರಿದ ಹೇಳಿಕೆ ಈಗ ಸುಳ್ಳಾಗಿದ್ದು, ಮತದಾರರ ಮನಸ್ಸನ್ನು ನಾವು ಗೆದ್ದಿದ್ದೇವೆ, ಚುನಾವಣೆ ಆಯೋಗ ಸರಿಯಿಲ್ಲ, ಮತದ ಪೆಟ್ಟಿಗೆ ಸರಿಯಿಲ್ಲ ಎಂದು ಕಾಂಗ್ರೆಸ್ ಪಕ್ಷದವರು ಪ್ರಚಾರ ಮಾಡುತ್ತಿದ್ರು. ಈ ಸೋಲಿನಿಂದ ಮತದಾರರೇ ಸರಿಯಿಲ್ಲ ಎಂದು ಹತಾಶೆಯಾಗಿ ರಾಹುಲ್ ಗಾಂಧಿ ಹೇಳಬಹುದೆಂದು ವ್ಯಂಗ್ಯವಾಡಿದ್ರು. ಚೋರ್ ಚೋರ್ ಎಂದು ಹೇಳಿ ರಾಹುಲ್ ಗಾಂಧಿ ದೇಶವನ್ನೇ ಬಿಟ್ಟು ವಿದೇಶ ಹೋಗಿದ್ದಾರೆ. ಬಿಹಾರದ ಜನತೆ ಸತ್ಯ ಹಾಗೂ ಅಭಿವೃದ್ಧಿಯ ಪರವಾಗಿ ತೀರ್ಪು ನೀಡಿದ್ದಾರೆ. 243 ಸ್ಥಾನಗಳಲ್ಲಿ 208 ಸ್ಥಾನಗಳನ್ನು ಎನ್ಡಿಎ ಪಡೆದು ದೇಶದ ನಾಯಕ ನರೇಂದ್ರ ಮೋದಿ ಅವರ ಜನಮೆಚ್ಚಿನ ನಾಯಕತ್ವ ಮತ್ತೊಮ್ಮೆ ಸಾಬೀತಾಗಿದೆ ಎಂದರು. ಸಂಭ್ರಮಾಚರಣೆಯಲ್ಲಿ ನಗರಾಧ್ಯಕ್ಷ ಯೋಗೇಶ್ ಗೌಡ, ಮುಖಂಡರಾದ ಶೋಭನ್ ಬಾಬು, ರಾಜ್ಕುಮಾರ್, ರಾಜೀವ್, ಪ್ರಸನ್ನಕುಮಾರ್, ಚನ್ನಕೇಶವ, ಮೋಹನ್, ವೇದಾವತಿ, ಶೋಭಾ, ಪ್ರಕಾಶ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. HCN ನ್ಯೂಸ್ ಹಾಸನ್. ಏನು ದೇಶವೇ ಇಡೀ ವಿಶ್ವವೇ ಕಂಡಂತ ಒಂದು ಚುನಾವಣೆ ಆಗಿತ್ತು. ಯಾಕಂದ್ರೆ ಬಿಹಾರ್ ಚುನಾವಣೆ ಬಗ್ಗೆ ಈಗಾಗಲೇ ವಿರೋಧ ಪಕ್ಷದಂತ ಕಾಂಗ್ರೆಸ್ ಅವರು ಮತ್ತು ಆರ್ಜೆಡಿ ಅವರು ಏನು ಊಹೆ ಮಾಡಿದ್ರು ಅಂದ್ರೆ ಈ ಮತಚೋರು ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಚುನಾವಣೆಯಲ್ಲಿ ಹೋದ್ರು. ಆದ್ರೆ ತಾವೆಲ್ಲ ನೋಡ್ಬೋದು ಇವತ್ತು ಏನಾದ್ರೆ ಆ ಸತ್ಯಕ್ಕೆ ಗೆಲುವಿದೆ, ಧರ್ಮಕ್ಕೆ ಗೆಲುವು ಅಂತ ಒಂದು ಕಿಟ್ಟಿನಲ್ಲಿ ಇವತ್ತು ಬಿಹಾರ್ ಚುನಾವಣೆ ನಡೆದಿದೆ. ಭಾರತೀಯ ಜನತಾ ಪಾರ್ಟಿಯ ನಾವೆಲ್ಲ ನಾಯಕರ ವಿಶ್ವ ಕಂಡಂತ ನಾಯಕ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆದಾಗ ಇಡೀ ವಿಶ್ವವೇ ನೋಡುವಂತ, ಯಾಕೆಂದ್ರೆ 243ರಲ್ಲಿ 208 ಸ್ಥಾನವನ್ನ ಎನ್ಡಿಎ ಗೆದ್ದಿದೆ. ಯಾಕಂದ್ರೆ ಬಹಳ ಬಹುಮತದಿಂದ ನಮ್ಮ ಎನ್ಡಿಎ ಪಕ್ಷವು ಅಲ್ಲಿ ಪ್ರಚಂಡವಾಗಿ ಗೆಲುವು ಸಾಕ್ತದೆ ಅಂತ ನಾವು ನೋಡ್ಬೋದು. ಯಾಕಂದ್ರೆ ಈಗಾಗಲೇ ನಾವು ನೋಡುದು ಕಾಂಗ್ರೆಸ್ ಅವರ ಟೀಕೆ ಇತ್ತು, ಚೋರು ಚೋರ್ 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 ಅಂತ ಹೇಳ್ತಿದ್ರು. ಆದ್ರೆ ಈಗ ನಾವು ನೋಡಿದಾಗ ಕೊಂಚದ ಲೋಕದಲ್ಲಿ ಕೇವಲ 3 ವರ್ಷದ 4 ತಿಂಗಳ ವಯಸ್ಸಿನಲ್ಲೇ ತನ್ನದೇ ಆದ ಕಲೆ ಮೂಲಕ ಪುಟ್ಟ ಕಲಾವಿದೆ ಡಿಂಪನಾ ಎಸ್ ದೇಸಾಯಿ ಚಿತ್ರಕಲೆಯ ಅದ್ಭುತ ಕೌಶಲ್ಯಕ್ಕಾಗಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲಾಗುವ ಅಪರೂಪದ ಗೌರವಕ್ಕೆ ಪಾತ್ರರಾಗಿರುವುದಾಗಿ ಹಿರಿಯ ಕಲಾವಿದ ಬಿಎಸ್ ದೇಸಾಯಿ ತಿಳಿಸಿದ್ದಾರೆ. ಹಾಸನದಲ್ಲಿ ಮಾತನಾಡಿ, ಡಿಂಪನ ಸಾಧನೆಯನ್ನ ಅಸಾಧಾರಣ ಪ್ರತಿಭೆಯ ಸ್ಫೂರ್ತಿ ಎಂದು ಬಣ್ಣಿಸಿದ್ರು. 350ಕ್ಕೂ ಹೆಚ್ಚು ಕಲಾಕೃತಿಗಳ ಸೃಷ್ಟಿ, ಪುಟ್ಟ ಕೈಯಲ್ಲಿ ದೊಡ್ಡ ಕನಸು. ಡಿಂಪನ ಈಗಾಗಲೇ 350ಕ್ಕೂ ಹೆಚ್ಚು ಚಿತ್ರಗಳನ್ನು ರಚಿಸಿದ್ದಾಳೆ. ಕೇವಲ 4 ವರ್ಷಕ್ಕೂ ಕಡಿಮೆ ವಯಸ್ಸಿನ ಈ ಬಾಲ ಕಲಾವಿದೆಯ ಕಲಾತ್ಮಕ ನಿರೂಪಣೆ, ಬಣ್ಣಗಳ ಬಳಕೆ, ಆಕಾರಗಳ ವಿನ್ಯಾಸ ಹಾಸನದ ಕಲಾಶ್ರೀ ಗ್ಯಾಲರಿಯಲ್ಲಿ ನಡೆದ ಕಲಾ ಪ್ರದರ್ಶನದಲ್ಲಿ ಅವಳ 70 ಆಯ್ದ ಕಲಾಕೃತಿಗಳನ್ನು ಸಾರ್ವಜನಿಕ ವೀಕ್ಷಣೆಗೆ ತೆರೆದಿಡಲಾಗಿತ್ತು. ಪ್ರದರ್ಶನಕ್ಕೆ ಬಂದ ಕಲಾ ರಸಿಕರು, ಕಲಾವಿದರು, ಗ್ಯಾಲರಿ ವೀಕ್ಷಕರೆಲ್ಲರೂ ಆಕೆಯ ಬಣ್ಣಗಳ ನಿರೂಪಣೆಯನ್ನ ಕಂಡು ಮಾರು ಹೋದರು ಎಂದರು. ಹಾರುವ ಹಕ್ಕಿಗಳು, ಗಾಳಿಯಂತೆ ಹರಿಯುವ ಹರಿವುಗಳು, ಮರಗಳ ಮೃದುವಾದ ರೇಖಾಚಿತ್ರಗಳು, ನರ್ತಿಸುತ್ತಿರುವಂತೆ ಕಾಣುವ ಆಕೃತಿಗಳು ಇವುಗಳ ದರ್ಶನವೇ ಮಗು ಮನಸ್ಸಿನ ಉಲ್ಲಾಸ, ವಿಮುಕ್ತ ಕಲ್ಪನೆ ಮತ್ತು ನಿರ್ಬಂಧವಿಲ್ಲದ ಅಭಿವ್ಯಕ್ತಿಯ ಪ್ರತಿಬಿಂಬವಾಗಿದೆ. ಪುಟ್ಟ ವಯಸ್ಸಿನಲ್ಲಿಯೇ ಕಲಾತ್ಮಕತೆಯ ಇಂತಹ ವೈಭವಮಯ ಹೊರಹೊಮ್ಮುವಿಕೆಯನ್ನ ಪರಿಗಣಿಸಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಸಂಸ್ಥೆಯು ಡಿಂಪನಾಳನ್ನ ಐಬಿಆರ್ ಅಚೀವರ್ ಪ್ರಶಸ್ತಿಗೆ ಆಯ್ಕೆ ಮಾಡಿ ಅಧಿಕೃತವಾಗಿ ದಾಖಲಿಸಿದೆ. ಡಿಂಪನಾಳ ಕಲ್ಪನೆ ಗಗನಕ್ಕೆ ಸ್ಪರ್ಶಿಸುವಷ್ಟು ವಿಶಾಲ. ಈಕೆಯ ಬಣ್ಣಗಳಲ್ಲಿ ಮಗು ಮನಸ್ಸಿನ ಆನಂದ ಮಾತ್ರವಲ್ಲದೆ ಕಲೆಯ ನಿರೂಪಣೆಯೂ ಇದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಡಿಂಪನ ಹಾಸನ ನಗರದ ಮೂಲದ ಕಲಾವಿದರ ಕುಟುಂಬದಿಂದ ಬಂದವರಾಗಿದ್ದು, ಮನೆಯ ಕಲಾಮಯ ವಾತಾವರಣವೇ ಆಕೆಯ ಕುತೂಹಲವನ್ನ ಉಜ್ಜೀವನಗೊಳಿಸಿದೆ. ಬಣ್ಣಗಳ ಜೊತೆಗಿನ ಆ ಸೌಂದರ್ಯ ಈಗ ದಾಖಲೆ ಮಟ್ಟದ ಸಾಧನೆಯನ್ನ ತಂದುಕೊಟ್ಟಿದೆ ಎಂದು ಹೇಳಿದರು. ಡಿಂಪನ ಸಾಧನೆಯನ್ನ ಚಿತ್ತಲ ಫೌಂಡೇಶನ್ ಸೇರಿದಂತೆ ಕಲಾ ರಸಿಕರು, ಶಿಕ್ಷಕರು ಮತ್ತು ನಗರದ ವಿವಿಧ ಸಾಂಸ್ಕೃತಿಕ ಸಂಸ್ಥೆಗಳು ಮೆಚ್ಚಿಕೊಂಡಿವೆ. ಈ ವೇಳೆ ಪುಟ್ಟ ಬಾಲಿಕೆ ಕೈಲಿ ಮೂಡಿಬಂದ ಚಿತ್ರಕಲೆಯನ್ನ ಪ್ರದರ್ಶನಕ್ಕೆ ಇಡಲಾಗಿತ್ತು. ಪತ್ರಿಕಾಗೋಷ್ಠಿಯಲ್ಲಿ ಶಶಿಕಿರಣ್ ದೇಸಾಯಿ, ಜನಪದ ಕೌದಿ ಕಲಾವಿದೆ ಶಶಿಕಲಾ ಸೇರಿದಂತೆ ಅನೇಕರು ಭಾಗವಹಿಸಿ ಡಿಂಪನಾಳ ಸಾಧನೆ ಭವಿಷ್ಯದ ಕನ್ನಡ ಕಲಾ ಪರಂಪರೆಯ ಹೊಸ ಅಧ್ಯಾಯವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. HCN ನ್ಯೂಸ್ ಹಾಸನ್. ತಾಯಿ ಕೌದಿ ಕಲಾವಿದೆಯಾಗಿದ್ದರು. ನಂತರ ಮಗ ಶಶಿಕಿರಣ್ ದೇಸಾಯಿ ಅವರು ಕಲಾವಿದರು. ನಮ್ಮ ಪ್ರಜಾವಾಣಿ ಹೆಡ್ ಆಫೀಸ್ನಲ್ಲಿ ಗ್ರಾಫಿಕ್ ಡಿಸೈನರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಆರ್ಟಿಸ್ಟು. ಅವರ ಮಗಳು ಡಿಂಪನಾ ದೇಸಾಯಿ ಈಗ ನಮಗೆ ಮಗು ಇದ್ದಾಗ ಎಷ್ಟು
ಚಿತ್ರಕಲೆಯ ಅಥವಾ ಕಲೆಯ ಕ್ರಿಯಾಶೀಲತೆಯ ಅನಾವರಣ ಆಗ್ತಿದೆ ಅಂತನ್ನುವಂಥದ್ದನ್ನು ತುಂಬ ವರ್ಷದಿಂದ ಪ್ರಯೋಗ ಮಾಡ್ತಾ ಬಂದಿದ್ದೆವು. ಅದು ಹಾಸನ ಜಿಲ್ಲೆಯ ಸರ್ಕಾರಿ ಮಕ್ಕಳನ್ನು ಇಂಡಿಯಾ ಬುಕ್ ರೆಕಾರ್ಡ್ಗೆ ದಾಖಲೆಗೆ ಸೇರಿಸಿತ್ತು. ನಂತರ ನಮ್ಮದೇ ಚಿತ್ರಕಲಾ ಫೌಂಡೇಶನ್ ಅಡಿಯಲ್ಲಿ ಪರಿಸರ ಜಾಗೃತಿಗಾಗಿ ಚಿತ್ತಾರ ಅನ್ನುವ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಮಕ್ಕಳ ದಿನಾಚರಣೆ ಪ್ರಯುಕ್ತ ಪೋಷಕ ಮತ್ತು ಶಿಕ್ಷಕರ ಮಹಾಸಭೆಯನ್ನ ಅರಸೀಕೆರೆ ತಾಲೂಕು ಗಂಡಸಿ ಹೋಬಳಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬೋರೆಹಳ್ಳಿ ಮತ್ತು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗಂಡಸಿಯಲ್ಲಿ ನಡೆಸಲಾಯಿತು. ಶಾಲಾ ಕಾಲೇಜುಗಳಲ್ಲಿ ದಾಖಲಾತಿ ಹೆಚ್ಚಿಸುವ ಮೂಲಕ ಸರ್ಕಾರಿ ಶಾಲೆ ಕಾಲೇಜುಗಳ ಬಗ್ಗೆ ಪೋಷಕರಲ್ಲಿ ಭರವಸೆ ಹೆಚ್ಚಿಸಲು ಈ ಮಹಾಸಭೆಯನ್ನ ನಡೆಸಲಾಯಿತು. ಮಹಾಸಭೆ ದಿನದಂದು ಶಾಲೆಗಳನ್ನು ಅಲಂಕರಿಸಿ ಹಬ್ಬದಂತೆ ಆಚರಿಸಿ ಕಲಿಕೆಯಲ್ಲಿ ಮತ್ತು ಇತರೆ ಸಹ ಪಠ್ಯಗಳಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಗುರುತಿಸಿ ಅಭಿನಂದಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಿಕ್ಷಣ ಸಂಯೋಜಕ ತ್ರಿಮೂರ್ತಿ, ಪೋಷಕರೊಂದಿಗೆ ಮಕ್ಕಳ ಪ್ರಗತಿ ಮತ್ತು ಶಾಲೆಯನ್ನ ಅಭಿವೃದ್ಧಿ ಹೇಗೆ ಮಾಡಬೇಕೆಂದು ಚರ್ಚಿಸಲು ಈ ಕಾರ್ಯಕ್ರಮ ತುಂಬಾ ಅನುಕೂಲವಾಗಿದೆ. ಆದರೆ ಶಾಲೆ ಪ್ರಾರಂಭವಾಗಿ 4 ವರ್ಷವಾದರೂ ಕಟ್ಟಡ ಇನ್ನೂ ಆಗಿಲ್ಲ. ಇಲಾಖೆಯಿಂದ ಅನುದಾನ ಬಿಡುಗಡೆಯಾಗಿದೆ. ಎಸ್ಡಿಎಂಸಿ ಅವರು ಮುತುವರ್ಜಿ ವಹಿಸಿ ಕಟ್ಟಡವನ್ನು ಪೂರ್ಣಗೊಳಿಸಬೇಕು ಎಂದರು. ನಂತರ ಮಾತನಾಡಿದ ಮುಖ್ಯ ಶಿಕ್ಷಕರಾದ ರಮೇಶ್, ಪೋಷಕರು ಮತ್ತು ಇಲಾಖೆ ಸಹಕಾರದಿಂದ ಶಾಲೆ ಉತ್ತಮವಾಗಿ ನಡೆಯುತ್ತಿದೆ. ಇಲಾಖೆಯಿಂದ ಕಡಿಮೆ ಅನುದಾನ ಬಂದರೂ ದಾನಿಗಳ ಸಹಕಾರದಿಂದ ಶಾಲೆಗೆ ಬೇಕಾದ ಸಲಕರಣೆಗಳನ್ನು ನೀಡಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಶಿಕ್ಷಣ ಸಂಯೋಜಕ ತ್ರಿಮೂರ್ತಿ, ಸಿಆರ್ಪಿ ಗಂಗಾಧರ್ ನಾಯಕ್, ಬಸವಾಪುರ ತಾಂಡ್ಯ ಮುಖ್ಯ ಶಿಕ್ಷಕ ರಮೇಶ್, ಎಸ್ಡಿಎಂ ಅಧ್ಯಕ್ಷ ಸುರೇಶ್, ಸಹ ಶಿಕ್ಷಕ ಕುಮಾರ್, ಮಾಜಿ ಎಸ್ಡಿಎಂ ಅಧ್ಯಕ್ಷ ಮಾಳನಾಯಕ ಮತ್ತು ಗ್ರಾಮಸ್ಥರು ಹಾಜರಿದ್ದರು. HCN ನ್ಯೂಸ್ ಅರಸೀಕೆರೆ. ಮಕ್ಕಳ ಒಂದು ಶೈಕ್ಷಣಿಕ ಪ್ರಗತಿಯನ್ನು ತಿಳ್ಕೊಳ್ಳಿಕ್ಕೆ ಪ್ರತಿ ಪೋಷಕರು ಕೂಡ ಶಾಲೆಗೆ ಬಂದಾಗ ಆ ಮಗುವಿನ ಒಂದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ಶಿಕ್ಷಕರು ಕೂಡ ಹೆಚ್ಚು ಆಸಕ್ತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಭಾಳ ಬೇಜಾರಾದಂಥ ವಿಚಾರ, ಈ ಶಾಲೆ ಪ್ರಾರಂಭ ಆಗಿ 4 ವರ್ಷ ಆಗಿದೆ, ಕಟ್ಟಡ ಆಗಿಲ್ಲ. ಇದಕ್ಕೆ ಸರ್ಕಾರ ಕೂಡ ಅನುದಾನವನ್ನು ಬಿಡುಗಡೆ ಮಾಡಿದೆ. SDMC ಅವರು ಇದಕ್ಕೆ ಮುತುವರ್ಜಿಯನ್ನು ವಹಿಸಿಕೊಂಡು ಮೊದಲು ಈ ಒಂದು ಶಾಲೆಗೆ ಕಟ್ಟಡವನ್ನು ಮಾಡಿಕೊಡ್ಬೇಕು. ಮತ್ತು ನಮ್ಮ ಇಲಾಖೆಯಿಂದ ಏನೆಲ್ಲ ಸವಲತ್ತುಗಳಿದೆ ಅದೆಲ್ಲವನ್ನು ಕೂಡ ನಾವು ಕೊಡಲಿಕ್ಕೆ. ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೇಗೌಡ ಅವರ ಹುಟ್ಟುಹಬ್ಬದ ಅಂಗವಾಗಿ ನಗರದ ಶ್ರೀ ಸೀತಾರಾಮಾಂಜನೇಯ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪೌರಕಾರ್ಮಿಕರಿಗೆ ಹಾಗೂ ಚಾಲಕರಿಗೆ ಸಮವಸ್ತ್ರ ವಿತರಿಸಿ ಅನ್ನದಾಸೋಹ ಮತ್ತು ಪಟಾಕಿ ಸಿಡಿಸಿ ಈ ಬಾರಿ ವಿಶಿಷ್ಟವಾಗಿ ವೈಭವಯುತವಾಗಿ ಮತ್ತು ಜನಪರ ಚಟುವಟಿಕೆಗಳ ಮೂಲಕ ಆಚರಿಸಲಾಯಿತು. ಶ್ರೀ ಸೀತಾರಾಮಾಂಜನೇಯ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ಪಕ್ಷದ ಕಾರ್ಯಕರ್ತರು, ಮುಖಂಡರು ಹಾಗೂ ಅಭಿಮಾನಿಗಳ ಪ್ರಹಾರ ಕಂಡುಬಂದಿತು. ದೇವಾಲಯದ ಆವರಣವೇ ಹಬ್ಬದ ಸಂಭ್ರಮದಲ್ಲಿ ತೇಲಿತು. ಪ್ರೀತಂ ಗೌಡ ಅವರ ತಂದೆ ತಾಯಿ, ಅವರ ಕುಟುಂಬದ ಸದಸ್ಯರು ಮತ್ತು ಪ್ರಮುಖ ಮುಖಂಡರ ಸಮ್ಮುಖದಲ್ಲಿ ವಿಶೇಷ ಪೂಜೆ ಮತ್ತು ಆಶೀರ್ವಚನಗಳೊಂದಿಗೆ ದಿನದ ಕಾರ್ಯಕ್ರಮ ಆರಂಭಗೊಂಡವು. ಪೂಜೆ ಬಳಿಕ ಸಿಹಿ ತಿನಿಸು ವಿತರಣೆ, ಪಟಾಕಿ ಸಿಡಿಸುವ ಮೂಲಕ ಜನ್ಮ ದಿನೋತ್ಸವಕ್ಕೆ ಭಕ್ತಿಯ ಜೊತೆಯೇ ಹರ್ಷದ ಮೆರುಗು ಕೂಡ ದೊರೆಯಿತು. ನಂತರ ಹೇಮಾವತಿ ಪ್ರತಿಮೆ ಬಳಿ ಬೃಹತ್ ಕೇಕ್ ಕತ್ತರಿಸಿ ಪೌರಕಾರ್ಮಿಕರಿಗೆ ಹಾಗೂ ಚಾಲಕರಿಗೆ ಸಮವಸ್ತ್ರ ವಿತರಿಸಿದ್ದಲ್ಲದೆ ಸಾವಿರಾರು ಜನರಿಗೆ ಅನ್ನದಾಸೋಹ ನೆರವೇರಿಸಲಾಯಿತು. ಹುಡ ಮಾಜಿ ಅಧ್ಯಕ್ಷ ಲಲಾಟಮೂರ್ತಿ, ಬಿಜೆಪಿ ನಗರಾಧ್ಯಕ್ಷ ಯೋಗೇಶ್ ಗೌಡ ಹಾಗೂ ಮುಖಂಡ ಶ್ರೀಕಾಂತ್ ಮಾಧ್ಯಮದೊಂದಿಗೆ ಮಾತನಾಡಿ, ಪ್ರೀತಂ ಗೌಡ ಅವರ ಸೇವಾ ಮನೋಭಾವ, ದೃಢ ನಿಲುವು ಮತ್ತು ಅಭಿವೃದ್ಧಿ ದೃಷ್ಟಿಕೋನ ಹಾಸನದಲ್ಲಿ ಹೊಸ ಆದರ್ಶವನ್ನ ನಿರ್ಮಿಸಿದೆ. ಅವರ ಜನ್ಮದಿನದಂದು ದೇವಾಲಯದಲ್ಲಿ ವಿಶೇಷ ಪೂಜೆ ಮಾಡೋದು ನಮ್ಮ ಗೌರವ. ಅವರು ರಾಜಕೀಯವಾಗಿ ಮತ್ತಷ್ಟು ಶಕ್ತಿಯುತರಾಗಿ ರಾಜ್ಯ ಮಟ್ಟದಲ್ಲಿ ಪ್ರಮುಖ ಪಾತ್ರ ವಹಿಸಲಿ ಎಂದು ಎಲ್ಲರೂ ಪ್ರಾರ್ಥಿಸಿದ್ದೇವೆ ಎಂದರು. ಪ್ರೀತಂ ಗೌಡ್ರು ಶಾಸಕ ಸ್ಥಾನದಲ್ಲಿದ್ದಾಗ ಮಾಡಿದ ಕೆಲಸಗಳು ಹಾಸನದ ಅಭಿವೃದ್ಧಿ ಮಾರ್ಗವನ್ನು ವೇಗಗೊಳಿಸಿತ್ತು. 2028ರಲ್ಲಿ ಅವರು ಮತ್ತೆ ಸ್ಪರ್ಧಿಸಿ ಶಾಸಕರಾಗಿ ಬಂದು ತಾಲೂಕು ಹಾಗೂ ನಗರವನ್ನ ಮತ್ತಷ್ಟು ಪ್ರಗತಿಪರ ದಾರಿಯತ್ತ ಕೊಂಡೊಯ್ಯುತ್ತಾರೆ ಎಂಬ ವಿಶ್ವಾಸ ನಮಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಜನ್ಮದಿನವನ್ನ ಕೇವಲ ಆಚರಣೆಗಷ್ಟೇ ಸೀಮಿತಗೊಳಿಸದೆ ಸಮಾಜಮುಖಿ ಕಾರ್ಯಗಳ ಮೂಲಕ ಅರ್ಥಪೂರ್ಣಗೊಳಿಸಲಾಯಿತು. ಪೌರಕಾರ್ಮಿಕರು ಮತ್ತು ನಗರದಲ್ಲಿನ ವಾಹನ ಚಾಲಕರಿಗೆ ಸಮವಸ್ತ್ರ ವಿತರಣೆ ಮತ್ತು ಅನ್ನದಾಸೋಹವನ್ನು ಹಮ್ಮಿಕೊಳ್ಳಲಾಗಿತ್ತು. ನೂರಾರು ಜನರು ಇದರ ಸದುಪಯೋಗ ಪಡೆದುಕೊಂಡರು. ಈ ಕಾರ್ಯಕ್ರಮದ ಮೂಲಕ ಪ್ರೀತಂ ಗೌಡರ ಹುಟ್ಟುಹಬ್ಬ ಕೇವಲ ಸಂಭ್ರಮವಲ್ಲ, ಸೇವೆ ಮತ್ತು ಸಮರ್ಪಣೆಯ ಸಂಕೇತ ಎಂಬ ಸಂದೇಶವನ್ನು ಬಿಜೆಪಿ ಮುಖಂಡರು ಸ್ಪಷ್ಟಪಡಿಸಿದರು. HCN ನ್ಯೂಸ್ ಹಾಸನ್. ದಿನ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರೀತಂ ಜೇಗೌಡರವರ ಹಾಗೂ ನಮ್ಮ ಹಾಸನ ಜನಪ್ರಿಯ ಶಾಸಕರು, ಮಾಜಿ ಶಾಸಕರಾದಂಥ ಪ್ರೀತಂ ಜೇಗೌಡರವರ ಹುಟ್ಟುಹಬ್ಬ ಆಚರಣೆ ಪ್ರಯುಕ್ತ ಇಂದು ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಒಂದು ವಿಶೇಷ ಪೂಜೆಯನ್ನು ಏರ್ಪಡಿಸಿದ್ದೇವೆ. ಎಲ್ಲ ಕಾರ್ಯಕರ್ತರು ಕೂಡ ಭಾಗವಹಿಸಿ ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ. ಅವರಿಗೆ ದೇವರು ಆಯಸ್ಸು, ಆರೋಗ್ಯ, ಸಂಪತ್ತು, ರಾಜಕೀಯ ಶಕ್ತಿ ಎಲ್ಲವನ್ನು ನೀಡಿ ಅವರಿಗೆ ಹಿಂದೆ ನೀಡಿದಂಥ ಅಲ್ಪಾವಧಿ ಶಕ್ತಿಯಲ್ಲೇ ಹಾಸನವನ್ನು ಅಭಿವೃದ್ಧಿಪಡಿಸಿ, ಅಭಿವೃದ್ಧಿ ಅಂದರೆ ಏನು, ಹೇಗೆ ಹಾಸನವನ್ನು ಬೆಳೆಸ್ಬೋದು,
ಹಾಸನವನ್ನ ಹೇಗೆ ಒಂದು ಅಭಿವೃದ್ಧಿ ಜಿಲ್ಲೆಯಾಗಿ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಮುಂದೆನೂ ಕೂಡ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳು ಹಾಸನ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರೀತಂ ಜೇಗೌಡರ ಹುಟ್ಟುಹಬ್ಬವನ್ನ ನಾವು ಇಲ್ಲಿ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಪೌರ ಕಾರ್ಮಿಕರಿಗೆ ಮತ್ತು ಟ್ಯಾಕ್ಸಿ ಕಾರ್ ಚಾಲಕರಿಗೆ, ಆಟೋ ಚಾಲಕರಿಗೆ ಇವತ್ತು ಸಮವಸ್ತ್ರ ವಿತರಣೆ ಮಾಡ್ತಾ ಇದೀವಿ. ಸುಮಾರು ಎಲ್ಲ ಕಾರ್ಯಕರ್ತರಿಗೆ ಇವತ್ತು ಮತ್ತೆ ಹಾಸನ ನಗರದ ಜನತೆಗೆ ಇವತ್ತು ಅನ್ನ ದಾಸೋಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತಿನ ದೇವರು ನಾವು ಕೇಳ್ತಾ ಇರೋದಿಷ್ಟೇ, ಪ್ರೀತಂ ಜೇಗೌಡರ ರಾಜಕೀಯ ಜೀವನ ಉಜ್ವಲವಾಗಿ ಬೆಳಲಿ, ಮುಂದಿನ 2028 ವಿಧಾನಸಭಾ ಚುನಾವಣೆಯಲ್ಲಿ ಜಯಗಳಿಸ್ತೆ, ಮತ್ತೆ ಅವರೆಲ್ಲರಿಗೂ ಸಹ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಈ ಮೂಲಕ ಹಾರೈಸ್ತೀವಿ. ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪ್ರೀತಂ ಜೇಗೌಡ ಅವರ 44ನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಹಾಗೂ ಆಟೋ ಚಾಲಕರಿಗೆ, ಪೌರ ಕಾರ್ಮಿಕರಿಗೂ ಅವರಿಗೆ ಸಮವಸ್ತ್ರ ವಿತರಣೆಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಹಾಗೂ 44ನೇ ಶ್ರೀ ಪ್ರೀತಂ ಗೌಡರ 44ನೇ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ದೇವರು ಆಯಸ್ಸು ಮತ್ತು ಐಶ್ವರ್ಯ ಹಾಗೂ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೀವಿ. ಬೇಲೂರು ತಾಲೂಕಿನ ಹಳೇಬೀಡು ಹೋಬಳಿ ಕೆಂಪಗೌಡನಹಳ್ಳಿ ಗ್ರಾಮಕ್ಕೆ ರಸ್ತೆ ಕಲ್ಪಿಸುವ ಉದ್ದೇಶ ಸರಿಯಾದರೂ ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಹಾಗೂ ರೈತರಿಗೆ ನೋಟಿಸ್ ನೀಡದೆ ರಸ್ತೆ ಅಳತೆ ಮಾಡದೆ ರಸ್ತೆ ನಿರ್ಮಾಣ ಮಾಡುತ್ತಿದ್ದು, ಇದೊಂದು ಅವೈಜ್ಞಾನಿಕ ರಸ್ತೆ ನಿರ್ಮಾಣ ಮಾಡುತ್ತಿದ್ದಾರೆ. ರಸ್ತೆ ನಿರ್ಮಾಣ ಸಂದರ್ಭದಲ್ಲಿ ಅಧಿಕಾರಿಗಳು, ಇಂಜಿನಿಯರ್ ಹಾಗೂ ಜನಪ್ರತಿನಿಧಿಗಳಿಲ್ಲದೆ ಏಕಾಏಕಿ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿರೋದ್ರಿಂದ ಬೆಳೆ ಕಳೆದುಕೊಂಡಿರೋ ರೈತ ಕಂಗಾಲಾಗಿದ್ದಾರೆ. ಬೇಲೂರು ತಾಲೂಕಿನ ಚಿಕ್ಕಬ್ಯಾಡಗೆರೆ ಗ್ರಾಮದ ನಿಂಗೇಗೌಡ ಎಗಚಿ ಮುಳುಗಡೆ ಸಂತ್ರಸ್ತರಾದ ಇವರಿಗೆ ಹಳೇಬೀಡು ಹೋಬಳಿ ಕೆಂಪಗೌಡನಹಳ್ಳಿ ಸರ್ವೆ ನಂಬರ್ 64/2 ಹಾಗೂ 64/3ರಲ್ಲಿ ಜಮೀನನ್ನ ಸರ್ಕಾರ ಮಂಜೂರು ಮಾಡಿದ್ದು, ಈ ಗ್ರಾಮಕ್ಕೆ ಈಗಾಗಲೇ 16 ಅಡಿ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತೆ ರಸ್ತೆ ಇದ್ದು, ಇತ್ತೀಚೆಗೆ ಅದನ್ನು ಅಗಲೀಕರಣ ಮಾಡಿ ಡಾಂಬರ್ ಹಾಕಲು ಸರ್ಕಾರದಿಂದ ಅನುದಾನ ಬಂದಿದ್ದು, ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ ರೈತ ಬೆಳೆದಂತ ಬಾಳೆ ಹಾಗೂ ಅಡಿಕೆ ಮತ್ತು ಇದಕ್ಕೆ ನೀರಾಯಿಸುವ ಪೈಪ್ ಲೈನ್ಗಳು ಸಂಪೂರ್ಣವಾಗಿ ನಾಶಪಡಿಸಿದ್ದು, ಇದರಿಂದ ನಮಗೆ ಜೀವನಕ್ಕೆ ಆಧಾರವಾಗಿದ್ದ ಬೆಳೆ ನೆಲಕಚ್ಚಿದೆ ಎಂದು ರೈತ ಕುಟುಂಬದವರು ಕಣ್ಣೀರು ಹಾಕಿದ್ದಾರೆ. ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಇವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆಯಾಗುತ್ತಿರುವುದರಿಂದ ಜಿಲ್ಲಾಧಿಕಾರಿಗಳು ಸೂಕ್ತ ರಕ್ಷಣೆ ನೀಡಬೇಕು, ಇಲ್ಲವಾದರೆ ನಾವು ವಿಷ ಕುಡಿಯುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಎಂದು ಕಣ್ಣೀರು ಹಾಕಿದ್ದಾರೆ. ಕೂಡಲೇ ಪೊಲೀಸ್ ಇಲಾಖೆ ಹಾಗೂ ಕಂದಾಯ ಇಲಾಖೆ ನ್ಯಾಯ ದೊರಕಿಸಿಕೊಡುವಂತೆ ಮನವಿ ಮಾಡಿದ್ದಾರೆ. ಈಗಾಗಲೇ ನಾವು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರೂ ನಮಗೆ ಅಲ್ಲಿ ನ್ಯಾಯ ಸಿಗುತ್ತಿಲ್ಲ, ದಯಮಾಡಿ ನಮ್ಮ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತೆ ಮನವಿ ಮಾಡಿದ್ದಾರೆ. HCN ನ್ಯೂಸ್, ಬೇಲೂರು. ಲೆಟರ್ ಬರಲಿಲ್ಲ, ಮತ್ತು ಇಂಜಿನಿಯರು ಯಾರು ಗೊತ್ತಿಲ್ಲ, ಕಾಂಟ್ರಾಕ್ಟ್ದಾರ್ ಯಾರು ಗೊತ್ತಿಲ್ಲ, ಇಂಜಿನಿಯರ್ ಯಾರೂ ಬರಲಿಲ್ಲ, ಏನೂ ಇಲ್ಲ. ಎಲ್ಲ ಊರಿನವ್ರ ಕೈಲಿ ಮಿಷಿನ್ ಕೊಟ್ಬಿಟ್ಟು, ಇಟಾಚಿ ಕೊಟ್ಬಿಟ್ಟು ಎಳಿಸ್ಬಿಟ್ರು. ಯಾಕಪ್ಪ ಹಿಂಗೆ ಮಾಡ್ತೀರ ಅಂತ ಕೇಳೋ ಹೊತ್ತಿಗೆ ಇವರು ಇಲ್ಲ, ನಾವು ಇವರು ಸುಮ್ಮನೆ ಹೇಳಿದ್ದಾರೆ, ನಮ್ಮದು ರೋಡ್ ಅಗಲ ಮಾಡ್ಕೊಂತೀವಿ ಹಾಗೆ ಹೇಗೆ ಅಂತೇಳಿ ಪೈಪೇನೆಲ್ಲ ಕಿತ್ತು ನಮಗೆಲ್ಲ ಹೊಡೆದು ಇದು ಮಾಡಿ. ಇಂಜಿನಿಯರಿಗೆ ಫೋನ್ ಮಾಡಿದೆ ಸರ್ ನಾನು, ಸರ್ ಈ ಥರ ಎಲ್ಲ ಕಿತ್ತಾಗ್ತಾ ಇದ್ದಾರೆ, ಕೆಲಸ ನಿಲ್ಲಿಸಿ ಆಯಿತು ಹೇಳಿದ್ರಿ, ನಿಲ್ಲಿಸ್ತಾರೆ ಅಂತ ಹೇಳಿದ್ರೆ ಅವರು ಕೆಲಸ ನಿಲ್ಲಿಸ್ಲೇ ಇಲ್ಲ. ಬಂದು ಮನೆ ಹತ್ರ ಬಂದು ಗಲಾಟೆ ಮಾಡಿ ಹೊಡೆದು, ಒಂದು ಎಸ್ಟಿಮೇಟ್ ಇಲ್ಲ, ಎಷ್ಟಡಿ ಅಂತ ಕೇಳಿದ್ರು ಹೇಳಲಿಲ್ಲ. ಆಫೀಸ್ಗೆ ಹೋಗಿ ಕೇಳಿದೆ ನಾನು. ಮಂಜುನಾಥ್ ಹೇಳಿ ಸರ್, ಏನು ವಿಚಾರ, ಏನಾಯಿತು? 9ನೇ ತಾರೀಕು ರೋಡ್ ಕೆಲಸ ಸ್ಟಾರ್ಟ್ ಮಾಡೋಲ್ಲ, 17ನೇ ತಾರೀಕು ಸರ್, 17ನೇ ತಾರೀಕು ರೋಡ್ ಕೆಲಸ ಮಾಡೋದು ನಾವು ನಿಲ್ಲಿಸೋದ್ವಿ. ಸರ್ ಮಾಡಬೇಡಿ, ನಮ್ಮದು ರೋಡು ಕಿರಿಕ್ ಮಾಡಿದ್ದೀರ, ಫಸ್ಟಿಂದ ಕಿರಿಕ್ ಆಗಿದೆ, ನಿಲ್ಲಿಸಿ. ಫಸ್ಟು ಕಾಂಟ್ರಾಕ್ಟ್ದಾರ್ ಯಾರು, ಇಂಜಿನಿಯರ್ ಯಾರು ಸ್ಪಾಟಿಗೆ ಬರಲಿ, ಎಷ್ಟು ಅಳತೆ ಮಾಡಿದ್ದಾರೆ, ರೋಡು ಎಷ್ಟು ಶಾಂಕ್ಷನ್ ಆಗಿದೆ ಅನ್ನೋದನ್ನು ಫಸ್ಟ್ ನಮಗೆ ತೋರಿಸ್ಬಿಟ್ಟು ಮಾಡ್ಕೊಂಡು ಹೋಗಿ. ನೀವು ಮೇಲ್ಗಡೆ ಒಂಥರ ರೋಡ್ ಮಾಡಿ ನಮ್ಮ ಜಾಗದಲ್ಲಿ ಒಂಥರ ರೋಡ್ ಮಾಡಿದ್ದೀರಾ, ಮೇಲ್ಗಡೆ ಏನಿದೆ ಅದೇ ರೋಡು ಮಾಡ್ಕೊಂಬಂದಿದ್ದೀರಾ, ನಮ್ಮ ಜಾಗದಲ್ಲಿ ಯಾಕೆ ಇಷ್ಟು ಅಗಲ ಮಾಡಿದ್ದೀರಾ ಅಂತ ಕೇಳಕ್ಕೆ ಹೋಗಿದ್ದಕ್ಕೆ ಅವರು ಇಲ್ಲ ನಮ್ಗೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಕ್ರೀಡೆಗಳು ಸಹಕಾರಿಯಾಗಿವೆ. ಇದರಿಂದ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಉತ್ತಮವಾಗುತ್ತದೆ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಬುಧವಾರ ತಾಲೂಕಿನ ಯಸಳೂರು ಹೋಬಳಿ ಕೇಂದ್ರದಲ್ಲಿರುವ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನೂತನ ಶಾಲಾ ಕಟ್ಟಡಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಕ್ರೀಡಾ ಚಟುವಟಿಕೆಗಳಿಲ್ಲದ ಶಿಕ್ಷಣ ಪರಿಪೂರ್ಣವಾಗದು. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ದೈಹಿಕ ಚಟುವಟಿಕೆ ಅನಿವಾರ್ಯ ಮತ್ತು ಕಡ್ಡಾಯ ಎಂದರು. ಭಾರತವು ಕ್ರೀಡೆಗಳಲ್ಲಿ ಹಿಂದುಳಿಯಲು ಅನೇಕ ಕಾರಣಗಳಿವೆ. ಅವುಗಳಲ್ಲಿ ಮುಖ್ಯವಾದವೆಂದರೆ
ಇತರೆ ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಕ್ರೀಡೆಗಳಿಗೆ ನೀಡಿರುವ ಮಹತ್ವ ಕಡಿಮೆ. ಇದರ ಜೊತೆಗೆ ನಿರ್ಲಕ್ಷ್ಯಕ್ಕೊಳಗಾದ ದೈಹಿಕ ಶಿಕ್ಷಣ, ಕ್ರೀಡೆಗಳ ಬಗ್ಗೆ ಪೋಷಕರ ನಿರಾಸಕ್ತಿ, ಗ್ರಾಮೀಣ ಪ್ರತಿಭೆಗಳಿಗೆ ಸೂಕ್ತ ತರಬೇತಿ ಹಾಗೂ ಸೌಲಭ್ಯಗಳ ಕೊರತೆ, ಶಾಲೆಗಳಲ್ಲಿ ಆಟದ ಮೈದಾನದ ಕೊರತೆಯೇ ಮೂಲ ಕಾರಣವಾಗಿದೆ. ಕ್ರೀಡೆಗಳಲ್ಲಿ ಮಹತ್ತರ ಸಾಧನೆ ಸಾಧಿಸಲು ಪ್ರಾಥಮಿಕ ಹಂತದಿಂದಲೇ ದೈಹಿಕ ಶಿಕ್ಷಣ ಅತ್ಯಂತ ಅವಶ್ಯಕ. ಎಲ್ಲಾ ವಿಷಯಗಳ ಕಲಿಕಾ ಸಾಮರ್ಥ್ಯಕ್ಕೆ ಸದೃಢವಾದ ದೇಹದ ಜೊತೆಗೆ ಸದೃಢವಾದ ಮನಸ್ಸು ಬೇಕು. ಅದನ್ನು ಹೊಂದಲು ಶಾರೀರಿಕ ಶಿಕ್ಷಣ ಅತ್ಯವಶ್ಯಕ ಎಂಬುದನ್ನು ಶಿಕ್ಷಣ ತಜ್ಞರು ಹೇಳುತ್ತಲೇ ಬಂದಿದ್ದಾರೆ. ಆದರೆ ಇದಕ್ಕನುಗುಣವಾಗಿ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡದಿರುವುದು ಬೇಸರದ ವಿಷಯ. ಸರ್ಕಾರ ಕೂಡಲೇ ತಾಲೂಕಿನಲ್ಲಿರುವ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ದೈಹಿಕ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಆಗ್ರಹಿಸಿದ್ರು. ತಾಲೂಕಿನಲ್ಲಿ ಹಲವು ಸರ್ಕಾರಿ ಕಟ್ಟಡಗಳು ಉಪಯೋಗಕ್ಕಿಲ್ಲದೆ ಪಾಳು ಬಿದ್ದಿರುವುದು ನನ್ನ ಗಮನಕ್ಕೆ ಬಂದಿದೆ. ಈ ಕುರಿತಂತೆ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಶಿಥಿಲ ಕಟ್ಟಡಗಳನ್ನು ನೆಲಸಮಗೊಳಿಸಲು ಸರ್ಕಾರಕ್ಕೆ ಪತ್ರ ಬರೆಯುತ್ತೇನೆ. ಇದರಿಂದ ಪಾಳು ಬಿದ್ದಿರುವ ಕಟ್ಟಡಗಳಲ್ಲಿ ನಡೆಯುವ ಅನೈತಿಕ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿದಂತಾಗುತ್ತದೆ ಎಂದರು. ಎಸಳೂರು ಶಾಲೆಯಲ್ಲಿ 14.5 ಲಕ್ಷ ವೆಚ್ಚದಲ್ಲಿ ನೂತನ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಈ ವೇಳೆ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಕುಶವಂತ್, ಎಸ್ಡಿಎಂಸಿ ಅಧ್ಯಕ್ಷರಾದ ಲೀಲಾವತಿ, ಉಪಾಧ್ಯಕ್ಷ ರಾಜು, ಶಾಲಾ ಶಿಕ್ಷಕಿ ಸುನಂದ, ಮುಖಂಡರಾದ ಸವಿನ್ಗೌಡ, ಮುರುಗೇಂದ್ರಪ್ಪ, ಮಂಜುನಾಥ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ಮಕ್ಕಳು ಈ ಶಾಲೆಯಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ತಮ್ಮೆಲ್ಲರೂ ಕೂಡ ಗೊತ್ತಿರುವ ರೀತಿಯಲ್ಲಿ ಇವತ್ತು ಒಂದು ಸರ್ಕಾರಿ ಶಾಲೆ ಉಳಿದ್ರೆ ಮಾತ್ರ ಬಡ ಮತ್ತು ಮಾಧ್ಯಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಇವತ್ತು ತಾನು ದುಡಿತಕ್ಕಂಥ ಹಣದಲ್ಲಿ ಪ್ರೈವೇಟ್ ಶಾಲೆಗೆ ಅಷ್ಟೊಂದು ಹಣವನ್ನು ಕೊಟ್ಟು ಶಿಕ್ಷಣ ಕೊಡಲಿಕ್ಕೆ ಅಸಾಧ್ಯವಾದಂತಹ ಸಂದರ್ಭದಲ್ಲಿ ಮಕ್ಕಳನ್ನ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಶಿಕ್ಷಣವನ್ನು ಪಡೆದು ಈ ದೇಶಕ್ಕೆ ದೊಡ್ಡ ಭವಿಷ್ಯ ಆಗಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ಶಿಕ್ಷಕರು ಕೂಡ ಉತ್ತಮ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಈ ಭಾಗದಲ್ಲಿ. ಈ ನಿಟ್ಟಿನಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಕಟ್ಟಡಗಳು ಶಿಥಿಲಾವಸ್ಥೆಗೆ ಬಂದು ತಲುಪಿದ್ದಾವೆ. ಉತ್ತಮ ಕಟ್ಟಡ ಇಲ್ಲ ಅಂತ ಹೇಳಿದ್ರೆ ಮಕ್ಕಳುಗಳಿಗೆ ಕೂರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೋ ಮೇಲ್ಚಾವಣಿ ಕುಸಿತಕ್ಕಂಥದ್ದು, ಗೋಡೆಗಳೆಲ್ಲೋ ಬಿಟ್ಬಿಟ್ಟಿರ್ತಕ್ಕಂಥ ಒಳಗೆ ಕೂರ್ತಕ್ಕಂಥ ಮಕ್ಕಳು ಎಲ್ಲೋ ಹೆದರಿಕೆ ಭಯದಲ್ಲಿ ಕೂರ್ತಕ್ಕಂಥ ವಾತಾವರಣ ಇತ್ತು. ಈ ನಿಟ್ಟಿನಲ್ಲಿ ಸುಮಾರು ಒಂದು 14 ಲಕ್ಷವನ್ನು ಕೊಟ್ಟು ಪಕ್ಕದಲ್ಲಿ ಒಂದು 18x20 ಒಂದು ಕಟ್ಟಡವನ್ನ ಇವತ್ತು ಭೂಮಿ ಪೂಜೆ ಮಾಡೋದ್ರ ಮುಖಾಂತರ ನೂತನ ಕಟ್ಟಡ ಪ್ರಾರಂಭ ಆಗುತ್ತೆ. ಆದಷ್ಟು ಬೇಗ ಬಿಟ್ಕೊಟ್ರೆ ಮಕ್ಕಳಿಗೆ ಕೂಡ ಅನುಕೂಲ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಬೇಕು. ಮಕ್ಕಳುಗಳ ಶಿಕ್ಷಣವನ್ನು ಪಡೆದಾಗ ಮಾತ್ರ ಈ ದೇಶಕ್ಕೆ ಉತ್ತಮ ಭವಿಷ್ಯ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ದಿನಾಂಕ 12-11-2025ರಿಂದ 14-11-2025ರವರೆಗೂ ರೆಡ್ ಕ್ರಾಸ್ ಭವನ, ಕೃಷ್ಣ ಅಂಧ ಮಕ್ಕಳ ಶಾಲೆ ಪಕ್ಕ, ಸಾಲಗಾಮೆ ರಸ್ತೆ, ಹಾಸನ ಇಲ್ಲಿ ಉಚಿತ ವಿಸ್ಮಯ ಕೀಟಗಳ ಪ್ರದರ್ಶನ ಮತ್ತು ಕೀಟ ಮತ್ತು ಪಕ್ಷಿಗಳ ಛಾಯಾಚಿತ್ರ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದಲ್ಲಿಯೇ ನೂತನ ಹಾಗೂ ವಿಭಿನ್ನ ರೀತಿಯ ಈ ಕಾರ್ಯಕ್ರಮದಲ್ಲಿ ಕಳೆದ 3 ದಿನಗಳಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿ ಪ್ರದರ್ಶನವನ್ನು ಸದುಪಯೋಗ ಪಡೆದುಕೊಂಡಿದ್ದಾರೆ. ಈ ಪ್ರದರ್ಶನದಲ್ಲಿ ವಿವಿಧ ಅಪರೂಪದ ಕೀಟಗಳ ನೈಜ ಪ್ರದರ್ಶನ ಜೊತೆಗೆ ಪಕ್ಷಿ ಮತ್ತು ಕೀಟಗಳ ಜೀವಚಕ್ರದ ಅರಿವು ಮೂಡಿಸುವ ಮಾಹಿತಿಯನ್ನು ನೀಡಲಾಗಿತ್ತು. ವೀಕ್ಷಕರ ಅಮೋಘ ಸ್ಪಂದನೆ ಹಿನ್ನೆಲೆ ಪ್ರದರ್ಶನವನ್ನು ದಿನಾಂಕ 15-11-2025 ಶನಿವಾರದಂದು ಮಧ್ಯಾಹ್ನ 2 ಗಂಟೆಯವರೆಗೂ ವಿಸ್ತರಿಸಲು ತೀರ್ಮಾನಿಸಲಾಗಿದೆ. ವಿದ್ಯಾರ್ಥಿಗಳು, ಪ್ರಕೃತಿ ಪ್ರೇಮಿಗಳು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಅನನ್ಯ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಜಿಲ್ಲಾ ಶಾಖೆಯ ಸಭಾಪತಿ ಹೆಮ್ಮಿಗೆ ಮೋಹನ್ ವಿನಂತಿಸಿದ್ದಾರೆ. HCN ನ್ಯೂಸ್, ಹಾಸನ್. ಹೆಮ್ಮಿಗೆ ಮೋಹನ್ ಅಂತೇಳಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾವು ಈಗ 3 ದಿನಗಳಿಂದ ಕೃಷಿ ಮಹಾವಿದ್ಯಾಲಯ ಕಾರೆಕೆರೆ ಹಾಸನ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮತ್ತು ಹಾಸನದ ಜಿಲ್ಲಾ ಪಕ್ಷಿ ವೀಕ್ಷಕರ ಸಂಘ ಮೂವರು ಸೇರಿ ಬಹಳ ಅಪರೂಪವಾದಂತಹ ಒಂದು ಪ್ರದರ್ಶನವನ್ನು ಹಾಸನ ಜಿಲ್ಲೆಯಲ್ಲಿ ಕೀಟಗಳ ವಿಸ್ಮಯ ಕೀಟಗಳ ಪ್ರಪಂಚವನ್ನು ಪ್ರದರ್ಶನಕ್ಕಾಗಿ ಇಟ್ಟಿದ್ದೇವೆ. ಈ ಒಂದು ವಿಸ್ಮಯ ಕೀಟಗಳ ಪ್ರದರ್ಶನದ ಜೊತೆಗೆ ಕೀಟಗಳು ಮತ್ತು ಪಕ್ಷಿಗಳ ಛಾಯಾಚಿತ್ರಗಳ ಪ್ರದರ್ಶನವನ್ನು ಕೂಡ ಜೊತೆಯಲ್ಲೇ ನಡೆಸ್ತಾ ಇದ್ದೇವೆ. ಇದು ಅಪರೂಪದ. ನನ್ನ ಹೆಸರು ಚಂದನ ಅಂತ, ವುಮೆನ್ಸ್ ಕಾಲೇಜಲ್ಲಿ ಲೆಕ್ಚರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಸುಮ್ಮನೆ ಹಿಂಗೆ ನಿನ್ನೆ ತಾನೇ ಕಾಲೇಜಿಗೆ ಬಂದು ಹೇಳಿದರು ಇದ್ರ ಬಗ್ಗೆ, ಇಲ್ಲಿ ಈ ಥರ ಎಕ್ಸಿಬಿಷನ್ ಟೈಪ್ ಮಾಡಿದ್ದೀವಿ ಬನ್ನಿ ಅಂತ. ಸೊ ನೋಡೋಣ ಅಂದ್ಬಿಟ್ಟು ಮಗನ ಕರ್ಕೊಂಡು ಬಂದಿದ್ದೆ. ಬಟ್ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ಎಲ್ಲ ಇನ್ಸೆಕ್ಟ್ಸು, ಬಟರ್ಫ್ಲೈಸ್ ಎಲ್ಲ ಲೈವ್ ಆ ಟೈಪ್ ಇದೆ. ಒರಿಜಿನಲ್ ಇದು ಯಾವುದೋ ಒಂಥರ ಆರ್ಟಿಫಿಷಿಯಲ್ ಆಗಿ ಮಾಡಿರೋ ಥರ ಇಲ್ಲ. Hi everyone, I am Sanchari Sikdar from West Bengal. I am studying in Agricultural College of Hassan. So I am here as a part of exhibition, that is insect exhibition, that is happening in Red Cross unit of Hassan. So you can just see the models here. All are like created by our seniors, and these are live models of silkworm.
like mulberry silkworm, and other models are also there. Seniors have made this all. ಸಾರ್ವಜನಿಕರು ಸಂಚರಿಸುವ ರಸ್ತೆ ಬದಿಯಲ್ಲಿ ಕಸ ಸುರಿಯುತ್ತಿರುವ ಖಚಿತ ಮಾಹಿತಿ ಪಡೆದ ಬೇಲೂರು ಪುರಸಭಾ ಸಿಬ್ಬಂದಿಗಳು ಕಸ ಸುರಿಯುವವರ ಗ್ರಹಚಾರ ಬಿಡಿಸಿದ ಘಟನೆ ನಡೆದಿದೆ. ಪ್ರವಾಸಿ ತಾಣ ಬೇಲೂರು ಇತ್ತೀಚಿನ ದಿನದಲ್ಲಿ ಸ್ವಚ್ಛತೆಯಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿದೆ. ಇದಕ್ಕೆ ಕಾರಣ ಪುರಸಭಾ ಪೌರಕಾರ್ಮಿಕರ ಅವಿರತ ಶ್ರಮ ಮತ್ತು ಆಡಳಿತ ವೈಖರಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಈಗಾಗಲೇ ಪುರಸಭೆ 23 ವಾರ್ಡ್ಗಳಲ್ಲೂ ಸ್ವಚ್ಛತೆಯ ಬಗ್ಗೆ ಅತಿ ಹೆಚ್ಚು ಕಾಳಜಿಯನ್ನ ಹೊಂದಿದೆ. ಪ್ರತಿನಿತ್ಯ ಪೌರಕಾರ್ಮಿಕರು ಪಟ್ಟಣವನ್ನ ಸ್ವಚ್ಛತೆಗೊಳಿಸಿದ ಬಳಿಕ ಕಸವನ್ನ ಘನತ್ಯಾಜ್ಯ ಘಟಕಕ್ಕೆ ವಿಲೇವಾರಿ ಮಾಡುವಂತೆ ವಾರ್ಡ್ಗಳ ಪ್ರತಿ ಮನೆಯಲ್ಲಿ ಸಂಗ್ರಹಿಸುವ ಒಣ ಮತ್ತು ಹಸಿ ಕಸವನ್ನ ಬೇರ್ಪಡಿಸಿ ವಾಹನಗಳ ಮೂಲಕ ಕಸವನ್ನ ಘನತ್ಯಾಜ್ಯ ಘಟಕದಲ್ಲಿ ವಿಲೇವಾರಿ ಮಾಡಿದ ಬಳಿಕ ವೈಜ್ಞಾನಿಕವಾಗಿ ಕಸವನ್ನ ಸಾವಯವ ಗೊಬ್ಬರವಾಗಿ ಪರಿವರ್ತಿಸಲಾಗುತ್ತಿದೆ. ಇಂತಹ ಮಹತ್ವಪೂರ್ಣ ಕೆಲಸವನ್ನ ಪುರಸಭೆ ಸ್ವಚ್ಛತೆ ಹಿತದೃಷ್ಟಿಯಿಂದ ಕೈಗೊಂಡಿದೆ. ಆದರೆ ಕೆಲವರು ಅದರಲ್ಲೂ ವಿದ್ಯಾವಂತರೇ ರಾತ್ರೋರಾತ್ರಿ ತಮ್ಮ ಮನೆಯಲ್ಲಿನ ರಾಶಿ ಕಸವನ್ನ ಪುರಸಭೆ ವಾಹನಗಳಿಗೆ ನೀಡದೆ ಬೈಕ್ಗಳಲ್ಲಿ ಬಂದು ರಸ್ತೆ ಬದಿ ಕಸವನ್ನ ಸುರಿಯುತ್ತಿರುವುದು ನಿಜಕ್ಕೂ ಶೋಚನೀಯ. ಇದರಿಂದ ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ ಎಂಬ ಹಿನ್ನೆಲೆ ರಸ್ತೆ ಬದಿಯಲ್ಲಿ ಕಸ ಹಾಕಿದವರಿಗೆ ದಂಡ ವಿಧಿಸೋ ಎಚ್ಚರಿಕೆ ನೀಡಿದ್ರೂ ಜನರು ಮಾತ್ರ ತಮ್ಮ ಚಾಳಿಯಿಂದ ಹೊರಬಂದಿಲ್ಲ ಎನ್ನಲಾಗಿದೆ. ಪಟ್ಟಣದ ಹಳೇಬೀಡು ರಸ್ತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಗ್ರಹಿಸೋ ಕಸವನ್ನ ರಸ್ತೆ ಬದಿ ಮತ್ತು ನಾಲೆಗೆ ಹಾಕೋ ಕೆಲಸ ಮಾಡುತ್ತಿರುವ ಬಗ್ಗೆ ಪುರಸಭೆ ಆಡಳಿತ ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಎಚ್ಚರಿಕೆ ನೀಡಿದೆ. ಆದರೂ ಕೆಲವರು ಮಾತ್ರ ರಾಶಿ ಕಸವನ್ನ ರಸ್ತೆಯ ಇಕ್ಕೆಲಗಳಲ್ಲಿ ಸುರಿಯುತ್ತಿರೋ ವೇಳೆ ಪುರಸಭಾ ಸಿಬ್ಬಂದಿಗಳಿಗೆ ಸಿಕ್ಕಿಬಿದ್ದು ಗ್ರಹಚಾರ ಬಿಡಿಸಿಕೊಂಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಪುರಸಭಾ ಆರೋಗ್ಯ ನಿರೀಕ್ಷಾಧಿಕಾರಿ ಲೋಹಿತ್, ಪ್ರತಿನಿತ್ಯ ಪ್ರವಾಸಿ ತಾಣ ಸ್ವಚ್ಛತೆ ಮಾಡೋ ನಿಟ್ಟಿನಲ್ಲಿ ಪುರಸಭೆ ಅವಿರತ ಕೆಲಸ ಮಾಡುತ್ತಿದೆ. ಆದರೆ ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸಂಗ್ರಹಿಸೋ ಕಸವನ್ನ ಬೇಲೂರು ಪಟ್ಟಣದ ರಸ್ತೆಗಳಲ್ಲಿ ಸುರಿಯುತ್ತಿರುವುದು ಶೋಚನೀಯ. ಈ ಬಗ್ಗೆ ಈಗಾಗಲೇ ಎಚ್ಚರಿಕೆ ನೀಡಿದ್ರೂ ಕೆಲವೊಬ್ಬರು ರಾತ್ರಿ ವೇಳೆ ಕಸ ಸುರಿದು ಹೋಗುತ್ತಿದ್ದಾರೆ ಎಂದ ಅವರು, ಹಾಡು ಹಗಲಿನಲ್ಲಿ ವ್ಯಕ್ತಿಯೊಬ್ಬರು ತಮ್ಮ ಬೈಕ್ನಲ್ಲಿ ರಾಶಿ ಕಸವನ್ನ ಸುರಿಯುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಪಡೆದು ಅವರಿಗೆ ತಿಳುವಳಿಕೆ ನೀಡಿ ಎಚ್ಚರಿಕೆ ನೀಡಲಾಗಿದೆ. ಹೀಗಾದ್ರೆ ಹೇಗೆ ತಾನೇ ಸ್ವಚ್ಛತೆ ಮಾಡೋದು ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. HCN ನ್ಯೂಸ್ ಬೇಲೂರು. ಯಾವ ಊರಿನಿಂದ? ದೊಡ್ಡಬೇಡಿಗೆರೆಯಿಂದ ತಂದಿಲ್ಲಿ ಟೌನ್ ವ್ಯಾಪ್ತಿಗೆ ಹಾಕ್ತಾರಾ? ಬಾಡಿಗೆ ಇದ್ರೆ ಬಂಟೇನಹಳ್ಳಿ ಪಂಚಾಯತಿಂದ ತಂದು ಇಲ್ಲಿ ಟೌನ್ ಲಿಮಿಟಿಗೆ ಹಾಕಿದ್ರೆ ಬಾಚಾರ ಯಾರು ಇದನ್ನ? ಬಾಚಾರ ಯಾರಪ್ಪ? ಬಾಚಾರ ಯಾರು ಹೇಳ್ರಿ? ಎಲ್ಲಿ ಗಾಡಿ ವ್ಯವಸ್ಥೆ ಇಲ್ಲ? ಬಂಟೇನಹಳ್ಳಿಯಲ್ಲಿ ಏನೂ ಇಲ್ಲ. ಪಂಚಾಯತಿಯಲ್ಲಿ ಗಾಡಿ ಬರಲ್ಲ ಅಂತ ಇಲ್ಲಿ ತಂದು ಟೌನ್ ಲಿಮಿಟಿಗೆ ಹಾಕಿದ್ರೆ ಬಾಚಾರ ಯಾರ್ರಿ? ಬಾಚಾರ ಯಾರು ಹೇಳಿ? ಏನ್ ಗಾಡಿ ವ್ಯವಸ್ಥೆ ಏನು ಇಲ್ಲಿಂದ ಟೌನ್ ಇಂದ ಬರ್ತಾ ನಿಮ್ಗೆ ವ್ಯವಸ್ಥೆ ಮಾಡಕ್ಕೆ? ಪಂಚಾಯತಿಯಲ್ಲಿ ನೀವು ಪಂಚಾಯತಿಯಲ್ಲಿ ಕೇಳಬೇಕು. ಇಲ್ಲಿ ತಂದು ಟೌನ್ ಲಿಮಿಟ್ ಅಲ್ಲಿ ನೀವು ಹಿಂಗೆ ಹೆಸರು ತಗೋದ್ರೆ ಎಲ್ಲರನ್ನೂ ಸಸ್ಪೆಂಡ್ ಮಾಡ್ತಾ ಇದಾರೆ. ಏನ್ ಹಾಕ್ಬೇಕು ನಾವು? ಏನ್ ಹಾಕಲ್ಲ, ಫೈನ್ ಕಟ್ಟಿ ಹೋಗ್ಬೇಕು ನೀವು. ಬನ್ನಿ ಆಫೀಸಿಗೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಲವು ವರ್ಷಗಳ ಹೋರಾಟದ ಫಲ ಒಳ ಮೀಸಲಾತಿ ಜಾರಿಗೆ ಬಂದಿದ್ದು, ಅರ್ಜಿ ಕೊಟ್ಟರೂ ಕೂಡ ಕಡ್ಡಾಯವಾಗಿ ಸ್ಥಳ ಪರಿಶೀಲನೆ ಮಾಡಿ ಜಾತಿ ಪ್ರಮಾಣ ಪತ್ರ ಕೊಡಬೇಕೆಂದು ಮಾದಿಗದ ಡೋರಾ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ TR ಜಯಕುಮಾರ್ ಆಗ್ರಹಿಸಿದ್ದಾರೆ. ಹಾಸನದಲ್ಲಿ ಮಾತನಾಡಿ, ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಕಳೆದ 35 ವರ್ಷಗಳಿಂದಲೂ ಹೋರಾಟ ಮಾಡಿಕೊಂಡು ಬರಲಾಗಿದ್ದು, ಪ್ರಚಾರದಿಂದ ಇಂದು 80% ನ್ಯಾಯ ದೊರಕಲು ಗುರಿ ತಲುಪುತ್ತಿದ್ದೇವೆ. ಮುಂದುವರೆದ ಭಾಗವಾಗಿ ಸರ್ಕಾರವು ಪರಿಶಿಷ್ಟ ಜಾತಿಗಳ ಮೂಲ ಜಾತಿಗಳಿಗೆ ಸರ್ಟಿಫಿಕೇಟ್ ಕೊಡಬೇಕೆಂದು ಒತ್ತಾಯ ಇಡಲಾಗಿದೆ. ಕೆಲ ದಿನಗಳ ಹಿಂದೆ ಸರ್ಕಾರವು ಅಧಿಸೂಚನೆ ಹೊರಡಿಸಿದೆ. ಇರುವ 101 ಪರಿಶಿಷ್ಟ ಜಾತಿಗಳಿಗೆ ಆಯಾ ಸಮುದಾಯದ ಆದಿ ದ್ರಾವಿಡ, ಆದಿ ಕರ್ನಾಟಕ ಬಿಟ್ಟು ಉಳಿದಂತೆ 98 ಮೂಲ ಜಾತಿಗಳಿಗೆ ಅಧಿಕೃತವಾಗಿ ಆಯಾ ಜಾತಿಗಳ ಅನುಗುಣವಾಗಿ ಜಾತಿ ಪ್ರಮಾಣ ಪತ್ರ ನೀಡಬೇಕೆಂದು ಸರ್ಕಾರವು ಒಂದು ಅಧಿಸೂಚನೆ ಹೊರಡಿಸಿ ಅಡಲ್ಜಿ ತಂತ್ರಾಂಶದಲ್ಲಿ ಅಳವಡಿಸಲಾಗಿದೆ ಎಂದರು. ವಿಐ ಮತ್ತು ಆರ್ಐ ಅಧಿಕಾರಿಗಳು ಈಗಾಗಲೇ ಸಾಕಷ್ಟು ಗೊಂದಲವನ್ನ ಮಾಡಲಾಗಿದ್ದು, ಈಗ ಸರ್ಕಾರವೇ ಅಧಿಸೂಚನೆ ಹೊರಡಿಸಿರುವುದರಿಂದ ತಂತ್ರಾಂಶದಲ್ಲಿ ಅಳವಡಿಕೆ ಮಾಡಲಾಗಿರುವುದನ್ನು ಅರ್ಜಿ ಕೊಟ್ಟರೂ ಕೂಡ ಕಡ್ಡಾಯವಾಗಿ ಸ್ಥಳ ಪರಿಶೀಲನೆ ಮಾಡಬೇಕು. ಅಫಿಡವಿಟ್ ಅನ್ನು ಕಡ್ಡಾಯವಾಗಿ ತೆಗೆದುಕೊಂಡು ಜಾತಿ ಪ್ರಮಾಣ ಪತ್ರ ಕೊಡಬೇಕೆಂದು ಆಗ್ರಹಿಸಿದರು.
ಕೂಡಲೇ ವಿಐ ಮತ್ತು ಆರ್ಐ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಡಬೇಕು. ಒಂದು ಸುಳ್ಳು ಜಾತಿ ಪ್ರಮಾಣಪತ್ರ ಏನಾದರೂ ಪಡೆದುಕೊಂಡರೆ ಯಾವ ಅಧಿಕಾರಿ ಸ್ಥಳ ಪರಿಶೀಲನೆ ಮಾಡಿ ವರದಿ ಪಡೆದುಕೊಂಡಿರುತ್ತಾರೆ ಆತನ ಮೇಲೂ ಕಾನೂನು ಕ್ರಮ ಜರುಗಿಸಬೇಕು. ಪ್ರಮಾಣಪತ್ರ ಪಡೆದುಕೊಂಡವನ ಮೇಲೂ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಇದರ ಜೊತೆಯಲ್ಲಿ ಪ್ರವರ್ಗ ಎಬಿಸಿ 69 ಜಾತಿಗಳಿಗೆ ವಿಂಗಡಣೆ ಮಾಡಲಾಗಿದ್ದು, ಸ್ಥಳೀಯ ಪ್ರಾಧಿಕಾರ ಜಾಗ ಪರಿಶೀಲಿಸಿ ಸರ್ಟಿಫಿಕೇಟ್ ಕೊಡಬೇಕೆಂದು ಸೂಚನೆ ಹೊರಡಿಸಲಾಗಿದೆ ಎಂದರು. ದಯಮಾಡಿ ತಂತ್ರಾಂಶವನ್ನು ಸ್ಪೀಡಪ್ ಮಾಡಿಕೊಳ್ಳಬೇಕೆಂದು ಕೋರಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾದಿಗ ದಂಡೋರ ಸಮಿತಿ ಬೇಲೂರು ಕಾರ್ಯಾಧ್ಯಕ್ಷ ಭೈರೇಶ್ ಹಳೆಬೀಡು, ಹಾಸನ ಜಿಲ್ಲಾ ಕಾರ್ಯಾಧ್ಯಕ್ಷ ಕೆಎಂ ಸತೀಶ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜುನಾಥ್, ಹಂಪನಹಳ್ಳಿ ಸೋಮಶೇಖರ್ ಮೊದಲಾದವರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ಹಾಸನ ಜಿಲ್ಲೆಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಮ್ಮ ಜಿಲ್ಲೆಯ ಜನರ ಬಹುದಿನದ ಕನಸಾಗಿತ್ತು. ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಸರ್ಕಾರ 48,92,00,000 ಅನುದಾನವನ್ನು ಕ್ಯಾಬಿನೆಟ್ನಲ್ಲಿ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದೆ ನಿನ್ನೆ ಗುರುವಾರ. ಆ ಹಿನ್ನೆಲೆ ಒಳಗಡೆ ನಾನೊಬ್ಬ ಆಡಳಿತ ಪರಿಷತ್ ಸದಸ್ಯನಾಗಿ ಹಾಸನ ಜಿಲ್ಲೆಯ ಜನತೆಯ ಪರವಾಗಿ ಸರ್ಕಾರಕ್ಕೆ ಒಂದು ಅಭಿನಂದನೆ ಸಲ್ಲಿಸಬೇಕು ಅನ್ನೋ ಹಿನ್ನೆಲೆ ಒಳಗಡೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ. ಇವತ್ತು ಸುಮಾರು ವರ್ಷಗಳಿಂದ ಹೃದಯ ಸಂಬಂಧಿ ಕಾಯಿಲೆಗಳಿರ್ಬೋದು, ನರರೋಗಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿರ್ಬೋದು, ಕಿಡ್ನಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳಿರ್ಬೋದು, ಇದಕ್ಕೆಲ್ಲ ನಮ್ಮ ಜಿಲ್ಲೆಯ ಜನರು ಬೆಂಗಳೂರು, ಮೈಸೂರು, ಮಂಗಳೂರು ಈ ಕಡೆ ಹೋಗಬೇಕಾಗೋದು. ಈ ಹೃದಯಾಘಾತ ಆದಂಥ ಸಂದರ್ಭಗಳಲ್ಲಿ ಈ ಮಂಗಳೂರು ಹೋಗೋದ್ರೊಳಗಡೆ ಎಷ್ಟೋ ಜೀವಗಳು ಹೋಗಿದ್ದಾವೆ. ಆ ಹಿನ್ನೆಲೆ ಒಳಗಡೆ ಅದರಲ್ಲೂ ಇತ್ತೀಚೆಗೆ ಹೃದಯಾಘಾತಗಳು ಹಾಸನ ಜಿಲ್ಲೆಯಲ್ಲಿ ಹೆಚ್ಚು ಹೃದಯಾಘಾತಗಳು ಆದವು. ಆ ಸಂದರ್ಭದಲ್ಲಿ ಜನರ ಬೇಲೂರು ಪಟ್ಟಣದ ಸತ್ಯಸಾಯಿ ಸೇವಾ ಸಮಿತಿ ಬೇಲೂರು ಘಟಕದ ವತಿಯಿಂದ ಇಂದು ಭಕ್ತಿಪೂರ್ಣ ವಾತಾವರಣದಲ್ಲಿ ಪುಟ್ಟಪರ್ತಿಯ ದೇವ ದರ್ಶನ ಯಾತ್ರೆಗೆ ಭಕ್ತಾದಿಗಳು ಹೊರಟರು. ಬೇಲೂರು ಪಟ್ಟಣದ ಶ್ರೀ ಚನ್ನಕೇಶವ ದೇಗುಲದ ಹಿಂಭಾಗ ಪಾರ್ಕಿಂಗ್ ಸ್ಥಳದಲ್ಲಿ ಸುಮಾರು 15 ಬಸ್ಗಳಲ್ಲಿ 853 ಮಂದಿ ಭಕ್ತಾದಿಗಳು ಶ್ರೀ ಸತ್ಯಸಾಯಿ ಬಾಬಾ ದರ್ಶನಕ್ಕಾಗಿ ಪುಟ್ಟಪರ್ತಿಗೆ ಪ್ರಯಾಣ ಆರಂಭಿಸಿದ್ದು ಸಮಿತಿ ವತಿಯಿಂದ ತೆರಳಿದ್ರು. ಈ ವೇಳೆ ಮಾತನಾಡಿದ ಸತ್ಯಸಾಯಿ ಸೇವಾ ಸಮಿತಿ ಬೇಲೂರು ಸಮಿತಿ ಅಧ್ಯಕ್ಷ ಇಂದ್ರೇಶ್, ನಮ್ಮ ಬೇಲೂರು ಘಟಕದ ಮೂಲಕ ಸುಮಾರು 30 ವರ್ಷಗಳಿಂದ ನಡೆಯುವ ಪುಟ್ಟಪರ್ತಿ ಸೇವಾ ಯಾತ್ರೆ ಮಾಡುತ್ತಿದ್ದು, ಇದು ಭಕ್ತರಿಗೆ ಆತ್ಮಶಾಂತಿ, ಆಧ್ಯಾತ್ಮಿಕತೆ ಮತ್ತು ಸೇವಾ ಮನೋಭಾವನೆಯನ್ನ ಬೆಳೆಸುವ ಮಹತ್ವದ ಅವಕಾಶ. ಶ್ರೀ ಸತ್ಯ ಸಾಯಿಬಾಬಾ ನೀಡಿದ ಮಾನವ ಸೇವೆಯೇ ಮಾಧವ ಸೇವೆ ಎಂಬ ಸಂದೇಶವನ್ನು ಪ್ರತಿಯೊಬ್ಬ ಭಕ್ತರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ಈ ಬಾರಿ 15 ವಾಹನಗಳಲ್ಲಿ 853 ಭಕ್ತರು ಯಾತ್ರೆಯಲ್ಲಿ ಭಾಗಿಯಾಗಿರುವುದು ಸಂತೋಷದ ವಿಚಾರ. ಭಕ್ತರ ಸುರಕ್ಷತೆ, ಆಹಾರ, ನೀರು, ವೈದ್ಯಕೀಯ ಸಹಾಯ ಸೇರಿದಂತೆ ಎಲ್ಲ ವ್ಯವಸ್ಥೆಗಳನ್ನು ನಮ್ಮ ಸಮಿತಿ ಮಾಡಿದೆ. ಈ ಯಾತ್ರೆಯಿಂದ ಭಕ್ತರು ಹೆಚ್ಚಿನ ಆಧ್ಯಾತ್ಮಿಕ ಪ್ರೇರಣೆ ಪಡೆದು ಸಮಾಜ ಸೇವೆಯಲ್ಲಿ ಮತ್ತಷ್ಟು ತೊಡಗಿಸಿಕೊಳ್ಳುವಂತಾಗಲಿ ಎನ್ನುವುದು ನಮ್ಮ ಆಶಯ. ಸತ್ಯಸಾಯಿಬಾಬಾ ಅವರ ಅನುಗ್ರಹದಿಂದ ಈ ಸೇವಾ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸುತ್ತೇವೆ ಎಂದರು. ಕೆಎಸ್ಆರ್ಟಿಸಿಯ ಡಿಎಂ ನಾಗರಾಜ್ ಕಾರ್ಣಿಕ್ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಘಟಕದ ವತಿಯಿಂದ 15 ಬಸ್ಗಳನ್ನು ಎಲ್ಲಾ ರೀತಿಯ ಸುಸಜ್ಜಿತ ಬಸ್ ಹಾಗೂ ನುರಿತ ಚಾಲಕರನ್ನ ಈ ಯಾತ್ರೆಗೆ ನೀಡಿದ್ದು, ತಾಲೂಕಿನ ಯಾವುದೇ ಗ್ರಾಮಗಳಿಗೆ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ಮುಂಜಾಗ್ರತಾ ಕ್ರಮ ವಹಿಸಿದ್ದು, ಸ್ಥಳೀಯ ಶಾಸಕರ ಮತ್ತು ಮೇಲಾಧಿಕಾರಿಗಳ ನಿರ್ದೇಶನದಂತೆ ಎಲ್ಲಾ ರೀತಿ ವ್ಯವಸ್ಥೆ ಕೈಗೊಂಡಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಸತ್ಯಸಾಯಿ ಸೇವಾ ಸಮಿತಿ ಸಂಚಾಲಕರಾದ ರಾಜೇಗೌಡ, ಬಾಳೆಹಣ್ಣು ರಮೇಶ್, ದೇವೇಗೌಡ, ಅಶ್ವಥ್, ಅಪ್ಪಾಜಿಗೌಡ, ಯೋಗೇಶ್, ಬಸವರಾಜ್, ಸುರೇಶ್, ಕಲಾವತಿ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ನನ್ನ ಹೆಸರು ನಾಗರಾಜ್ ಅಂತ, ಬೇಲೂರು ಘಟಕ ವ್ಯವಸ್ಥಾಪಕರು. ನಾನು ಮೊನ್ನೆ 11ಗೆ ಡ್ಯೂಟಿ ಇಲ್ಲಿ ಈ ಘಟಕ ಸ್ಟಾರ್ಟ್ ಆಗಿದ್ದರಿಂದ ಇಲ್ಲಿ ನಮ್ಮಲ್ಲಿಂದ ವೆಹಿಕಲ್ ಪುಟ್ಟಪರ್ತಿಗೆ ಸೀಸಿ ತಗೊಳ್ತಾ ಇದ್ರು. ಹಾಗೆಯೇ ಇವತ್ತು ಒಂದು 15 ಗಾಡಿ ವೆಹಿಕಲನ್ನು ಪುಟ್ಟಪರ್ತಿಗೆ ನಮ್ಮ ಘಟಕದಿಂದ ಬುಕ್ ಮಾಡಿರ್ತಾರೆ. ಹಾಗೆಯೇ ಯಾವುದೇ ತೊಂದರೆ ಆಗದಾಗೆ ನಮ್ಮ ನುರಿತ ಚಾಲಕರನ್ನು ನೀಡಿದ್ದೇವೆ. ಹಾಗೆ ಅದಕ್ಕೆ ಸಂಬಂಧಪಟ್ಟ 1-2 ತಾಂತ್ರಿಕ ಸಿಬ್ಬಂದಿಗಳನ್ನು ಹಾಕಿದ್ದೇವೆ. ಮತ್ತು ಸ್ಪೇರ್ ಗಾಡಿನೂ ಒಂದು ಇಟ್ಟಿದ್ದೇವೆ. ಹಾಗೆ ಸ್ಪೇರ್ ಪಾರ್ಟ್ಸ್ ಒಂದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಲುಮರದ ತಿಮ್ಮಕ್ಕ ವಿಧಿವಶ, ವೃಕ್ಷ ಮಾತೆ ನಿಧನಕ್ಕೆ ಗಣ್ಯರ ಸಂತಾಪ, ಮರಗಿಡಗಳೇ ಮಕ್ಕಳೆಂದು ಬೆಳೆಸಿದ್ದ ಪರಿಸರವಾದಿ. ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಭರ್ಜರಿ ಗೆಲುವು, ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮ, ಉತ್ಸಾಹದಿಂದ ಪಾಲ್ಗೊಂಡ ಬಿಜೆಪಿ ಮುಖಂಡರು.
ಚಿತ್ರಕಲೆ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸೇರಿದ ಮಗು, 30ಕ್ಕೂ ಹೆಚ್ಚು ಕಲಾ ಚಿತ್ರಗಳ ರಚನೆ, ಪ್ರಪಂಚವನ್ನೇ ಅಚ್ಚರಿಗೊಳಿಸಿದ ಪುಟಾಣಿ ಡಿಂಪನ ಎಸ್ ದೇಸಾಯಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.